ಮೊಯ್ಲಿ ಮೊಯ ಮೊಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ನೀವು ನೋಡ್ತಾ ಇದ್ದೀರಾ ಅಶ್ವಯುಗ ನ್ಯೂಸ್. ರಾಮ ಮಂದಿರ ಉದ್ಘಾಟನೆ ಆದ ಬಳಿಕ ಕೆಲವರಿಗಂತರೂ ಸುಮ್ಮನೆ ಕೂರಕ್ಕಾಗ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಾಯಕರು ಮೋದಿಯವರು 11 ದಿವಸ ಉಪವಾಸ ಮಾಡಿದ್ದನ್ನು ಕೆಲವು ಕಾಂಗ್ರೆಸ್ ನಾಯಕರು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ತಮಗೆ ಬಾಯಿಗೆ ಬಂದಂತೆ ಹೇಳಿಕೆಯನ್ನು ಕೊಡ್ತಿರೋದು ಸಾಕಷ್ಟು ಚರ್ಚೆ ಆಗ್ತಿದೆ. ಸೊ ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ವೀರಪ್ಪ ಮೊಯ್ಲಿಯವರು ಪ್ರಧಾನಿ ಮೋದಿಯವರ ಬಗ್ಗೆ ಏನೆಲ್ಲ ಮಾತಾಡಿದಾರೆ ಅನ್ನೋದು ಒಂದು ವಿಟಿ ಇದೆ, ನೋಡ್ಕೊಂಬರ ಬನ್ನಿ. ಉಪವಾಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟರ್ ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ. ಆದ್ರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದ್ರು ಪೂಜೆ ಮಾಡಿದ್ರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನಾ ಆ ಸ್ಥಳದಲ್ಲಿ ಆಗುತ್ತದೆ. 11 ದಿವಸಗಳ ಕಾಲ ಬರೀ ಎಳ್ನೀರು ಕೂತ್ಕೊಂಡು ನಾನು ಅವರು ಉಪವಾಸ ಮಾಡಿದೆ. ಇಡೀ ದೇಶ ಸುತ್ತಾ ಇದ್ದಾರೆ, ಏನು ಬಳಲಿಕ್ಕೆ ಕಾಣುವುದಿಲ್ಲ, ಅವರ ಮುಖದಲ್ಲಿ ಏನು ತೊಂದರೆ ಇಲ್ಲ. ಆಗಿರುವಾಗ ಅದು ಉಪವಾಸ ಇದೆಯಾ ಇಲ್ವಂತೆ ಜನ ಹೇಳುವಂತದ್ದು ನಾನು ಹೇಳಿದ್ದೆ. ನಾನು ಹೇಳುದ ಅಷ್ಟಕ್ಕೂ ಮೊಯ್ಲಿ ಸಾಹೇಬರು ಏನೇನೆಲ್ಲ ಹೇಳಿದ್ದಾರೆ ಪಾಯಿಂಟ್ಸನ್ನು ಹೇಳ್ತೀನಿ ನೋಡಿ. ಮೋದಿ ಉಪವಾಸ ಮಾಡಿದ್ದೆ ನನಗೆ ಅನುಮಾನವಿದೆ ಅಂತ ಮೊಯ್ಲಿ ಸಾಹೇಬರು ಹೇಳಿದ್ದಾರೆ. ಎರಡನೇದಾಗಿ ಉಪವಾಸ ಮಾಡದೆ ಗರ್ಭಗುಡಿಗೆ ಹೋಗಿದ್ದರೆ ಅಪವಿತ್ರವಾಗಿರ್ತದೆ ಅಂತೆ. ಅಂದರೆ ಇವರು ಮಾತ್ರ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿದರೆ ಅಥವಾ ರಾಮ ಹುಟ್ಟಿರೋ ಸ್ಥಳಕ್ಕೆ ಈಗ ಪ್ರತಿಷ್ಠಾಪನೆ ಆಗಿರೋ ಸ್ಥಳಕ್ಕೆ ಹೋಗಿದ್ರೆ ಅದು ಪವಿತ್ರ ಆಗ್ತಿತ್ತು. ಪ್ರಧಾನಿ ಮೋದಿಯವರು ಹೋಗಿದ್ದಕ್ಕೆ ಮಾತ್ರ ಅದು ಅಪವಿತ್ರ ಆಗಿಬಿಟ್ಟಿದೆ ಅಂತೆ. ಅಂದರೆ ಇವ್ರ ಪ್ರಕಾರ, ಮೊಯ್ಲಿಯವರು ಹೇಳೋ ಪ್ರಕಾರ, ಮೊಯ್ಲಿ ಅಂದರೆ ವೀರಪ್ಪ ಮೊಯ್ಲಿಯವರು ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, 13ನೇ ಮುಖ್ಯಮಂತ್ರಿ ಇವರು. 3ನೇ ಪಾಯಿಂಟ್ ಏನು ಹೇಳಿದ್ದಾರೆ ಅಂದರೆ ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಿದ್ದರೆ ಆ ಸ್ಥಳ ಅಪವಿತ್ರವಾಗುತ್ತದೆ ಅಂತ ಹೇಳಿದ್ದಾರೆ. ಅಪವಿತ್ರ ಸ್ಥಳದಲ್ಲಿ ಯಾವುದೇ ಕೂಡ ಶಕ್ತಿ ಇರಲ್ಲ. ಅಂದರೆ ಮನಸ್ಪೂರ್ವಕವಾಗಿ ಇವರು 11 ದಿವಸಗಳ ಉಪವಾಸ ವ್ರತವನ್ನು ಮಾಡಿದರೆ, ಮೋದಿಯವರು ಮಾಡಿದರೆ ಅಲ್ಲಿ ರಾಮ ಇರ್ತಿದ್ದ. ಇವರು ಸುಮ್ಮನೆ ಈಗ ಲೋಕಸಭಾ ಚುನಾವಣೆ ಇದೆ, ಜನರನ್ನು ಹೇಗಾದರೂ ಮಾಡಿ ಸೆಳಿಬೇಕು, ಅದರಲ್ಲೂ ಪ್ರಮುಖವಾಗಿ ದಕ್ಷಿಣ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ಸೆಳಿಬೇಕು. ಆ ಒಂದು ಉದ್ದೇಶಕ್ಕಾಗಿ ಇವರು ಸುಮ್ಮನೆ ನಾನು 11 ದಿನ ವ್ರತ ಮಾಡಿದ್ದೇನೆ ಅಂತ ಸುಮ್ಮನೆ ಮೇಲ್ನೋಟಕ್ಕೆ ಕಾಣ್ತದೆ ಅಂತೇಳಿ ವೀರಪ್ಪ ಮೊಯ್ಲಿಯವರು ಹೇಳಿದ್ದಾರೆ. ಇನ್ನು ರಾಮ ಮಂದಿರ ಹೆಸರು ಹೇಳಿ BJP ಅಧಿಕಾರಕ್ಕೆ ಬಂದಿದೆ. ಎಂಥ ಒಂದು ಮಾತನ್ನು ಹೇಳ್ತಾರೆ ಅಂದರೆ ಇವರಿಗೆ ಮಾತಾಡೋಕ್ಕೆ ಬೇರೆ ಪಾಯಿಂಟ್ಸೇ ಇಲ್ಲ. ಮೊಯ್ಲಿಯವರು ಹೇಳ್ತಾ ಇರೋದಂದರೆ ಈಗ ಸದ್ಯಕ್ಕೆ ಅವರು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹೇಗಾದರೂ ಮಾಡಿ ಕಾಂಗ್ರೆಸ್ ಹೈಕಮಾಂಡನ್ನು ತನ್ನ ಕಡೆ ಸೆಳಿಬೇಕು, ನಾನು ಕೂಡ ಈ ಬಾರಿ ಎಲ್ಲಾದರೂ ಚುನಾವಣೆಗೆ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು BJPಯವರಿಗೆ ರಾಮ ಮಂದಿರ ಅಸ್ತ್ರ ಅಂತ. ಅಂದರೆ ರಾಮ ಮಂದಿರ ಕಟ್ಟಿದ್ರೋದ್ರಿಂದ BJPಯವರಿಗೆ ಸಾಕಷ್ಟು ಜನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJPನ ಗೆಲ್ಲಿಸ್ತಾರೆ. ಇಲ್ಲ ಅಂದರೆ ರಾಮ ಮಂದಿರ ಆಗಲಿಲ್ಲ ಅಂದರೆ ಯಾರು ಕೂಡ ಆ ಕಡೆ ಮೂಸಿ ಕೂಡ ನೋಡ್ತಿರಲ್ಲ ಅಂತ ವೀರಪ್ಪ ಮೊಯ್ಲಿಯವರು ಪರೋಕ್ಷವಾಗಿ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಪಾಯಿಂಟು, ಇನ್ನು ಮುಂದೆ BJPಗೆ ಮಾತಾಡಲು ಬೇರೆ ವಿಚಾರವೇ ಇಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ನರೇಂದ್ರ ಮೋದಿ ಗರ್ಭಗುಡಿಗೆ ಪ್ರವೇಶ ಮಾಡಿದ್ದೇ ತಪ್ಪು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಸಹ ತಪ್ಪು. ನಿಜವಾದ ಸ್ವಾಮಿಗಳು ಬ್ರಾಹ್ಮಣರು ಆಗಿದ್ದರೆ ನರೇಂದ್ರ ಮೋದಿ ಅವರನ್ನು ಗರ್ಭಗುಡಿಯ ಒಳಗೆ ಬಿಡಬಾರ್ದಿತ್ತು. ಸ್ವಾಮಿ, ನೀವು ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ನಾಯಕರುಗಳು, ಕಾಂಗ್ರೆಸ್ನಲ್ಲಿರುವಂಥವ್ರು, ಒಬ್ಬ ದೊಡ್ಡ ಮುತ್ಸದ್ದಿ ವ್ಯಕ್ತಿಗಳು, ನೀವು 84 ವರ್ಷ ನಿಮಗೆ, ನೀವು ಒಬ್ಬ ಹಿರಿಯ ನಾಯಕರಾಗಿ ಈ ರೀತಿ ಹೇಳೋದು ಎಷ್ಟು ಸರಿ? ಬ್ರಾಹ್ಮಣರು ಮಾತ್ರ ದೇವಸ್ಥಾನಗಳಿಗೆ ಹೋಗ್ಬೇಕಾ? ಉಳಿದವ್ರು ಯಾರು ಹೋಗ್ಬೋದಾ? ರಾಮ ಕೇವಲ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗ್ತಾನೆ, ಬೇರೆ ಯಾರಿಗೂ ಸೀಮಿತ ಆಗೋಲ್ಲ. ರಾಮ ಅಂದರೆ ಬರೀ BJPಗೆ ಮಾತ್ರ ಸೀಮಿತ ಅಲ್ಲ, ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತ ಅಲ್ಲ, JDSಗೆ ಮಾತ್ರ ಅಲ್ಲ, ಅದು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಸಂಬಂಧಪಟ್ಟಂತು. ಬರೀ ಭಾರತ ಮಾತ್ರ ಅಲ್ಲ, ಜಗತ್ತಲ್ಲಿರುವಂಥ ಪ್ರತಿಯೊಬ್ಬರಿಗೂ ರಾಮ ಅರ್ಪಣೆ. ಕೇವಲ ಒಂದು ವರ್ಗಕ್ಕೆ, ಕೇವಲ ಒಂದೇ ಧರ್ಮಕ್ಕೆ ಅದು ಯಾವುದೂ ಕೂಡ ಅರ್ಪಣೆ ಆಗೋದಿಲ್ಲ. ನೆಕ್ಸ್ಟು, ರಾಮ ಮಂದಿರ ಅಪೂರ್ಣ ಮಂದಿರ. ಕೇವಲ ರಾಮಲಲ್ಲ, ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಸಾಲದು ಸ್ವಾಮಿ, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ವಿಗ್ರಹಗಳು ಕೂಡ ಇರಬೇಕು. ಆಗಲೇ ಮಾತ್ರ ರಾಮ ಮಂದಿರ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ನಿಮಗೆ ಅಷ್ಟೊಂದು ಭಕ್ತಿ ಇದ್ದರೆ, ಈಗ ಕಾಂಗ್ರೆಸ್ ನಾನು ನಿಮಗೆ ಹೇಳ್ತಾ ಇರೋದು, ಜನಗಳು ನಿಮಗೆ, ಮೊಯ್ಲಿಯವರೇ ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಹೇಳ್ತಾ ಇರೋದು, ತಮಗೆ ಅಷ್ಟೊಂದು ಭಕ್ತಿ ಇದ್ದರೆ, ಕೆಲ BJP ನಾಯಕರುಗಳು ಕೂಡ ನಿಮಗೆ ಹಾಕಿ ಹೇಳ್ತಾ ಇದ್ದಾರೆ, ಅಷ್ಟೊಂದು ಭಕ್ತಿ ಇದ್ದರೆ ಮೊಯ್ಲಿಯವರು ಸೀತಾರಾಮ ಹನುಮ ಇರುವಂಥ ವಿಗ್ರಹವನ್ನು ತಂದಿರಲಿ. ಯಾಕಂದರೆ ಇದಕ್ಕೂ ಮುಂಚೆ ರಾಮಲಲ್ಲ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ನಾಯಕರುಗಳಿಗೆ ವಿಶೇಷವಾಗಿ ಆಹ್ವಾನ ಕೊಡಲಾಗಿತ್ತು. ಆದರೂ ಕೂಡ ಕೆಲ ಕಾಂಗ್ರೆಸ್ ನಾಯಕರುಗಳು ನಮ್ಮ ರಾಮ ಬೇರೆ ಇದ್ದಾನೆ, ನಾವೆಲ್ಲ ಅಯೋಧ್ಯೆಗೆ ಹೋಗಲ್ಲ ಕಣ್ರಿ, ನಾವು ರಾಮನ ನೋಡಲ್ಲ, ನಮ್ಮ ರಾಮ ಬೇರೆಯೇ ಇದ್ದಾನೆ, ನಾವು ಅಲ್ಲಿ ಹೋಗ್ತೀವಿ, ಅಲ್ಲಿ ನಾವು ಜಪ ಮಾಡ್ತೀವಿ, ತಪ ಮಾಡ್ತೀವಿ, ನಮ್ಮ ಮನಸ್ಸಲ್ಲಿರೋದನ್ನು ನಾವು ಹೇಳ್ಕೊತೀವಿ ಅಂತ ಎಲ್ಲ ಸಾಕಷ್ಟು ಹೇಳಿ ಸುದ್ದಿಯಾಗಿತ್ತು. ಆದರೆ ನಿಮ್ಮ ಪ್ರಕಾರ ನೀವು ಹೇಳ್ತಿದ್ದೀರಲ್ಲ, ಸೀತೆ, ಹನುಮ, ರಾಮ ಬೇಕಂತಿದ್ರಲ್ಲ, ನೀವೇ ಖುದ್ದಾಗಿ ಅಲ್ಲಿಗೆ ಯಾಕೆ ಭೇಟಿ ಕೊಟ್ಟು ಯಾಕೆ ಒಂದು ಅಲ್ಲಿ ವಿಗ್ರಹನ ನೀವು ಸ್ಥಾಪನೆ ಮಾಡಬಾರ್ದು ಅಂತೇಳಿ ಜಾಲತಾಣಗಳಲ್ಲಿ ನಿಮಗೆ ಸಾಕಷ್ಟು ಸಂದೇಶಗಳು ಬರ್ತಾಯಿದ್ದವು. ಇನ್ನು ನೆಕ್ಸ್ಟ್ ನೋಡೋದಾದರೆ, ಇನ್ನೂ ಮುಂದುವರೆದು ವೀರಪ್ಪ ಮೊಯ್ಲಿಯವರು ಒಂದು ಮಾತು ಹೇಳ್ತಾರೆ,
ರಾಮ ಮಂದಿರ ಅಪೂರ್ಣ ಮಂದಿರ ಅಂತೆ. ಅಂದರೆ ಈಗ ಬರುವ ಲೋಕಸಭಾ ಚುನಾವಣೆಗಾಗಿ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಗಿಮಿಕ್ ಮಾಡಿ ಈ ಚುನಾವಣೆಗೆ ಜನರನ್ನ ತನ್ನತ್ತ ಸೆಳೆಬೇಕಲ್ಲ. ಅದಕ್ಕಾಗಿ ರಾಮ ಮಂದಿರವನ್ನು ಜನವರಿ 22ಕ್ಕೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಇನ್ನು ಕೇವಲ ರಾಮನಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ಸಾಲದು, ಅಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯನ ವಿಗ್ರಹಗಳು ಇರಲೇಬೇಕು. ಆಗ ರಾಮ ಮಂದಿರ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಇದಕ್ಕೂ ಮುಂಚೆ ರಾಮ ಮಂದಿರ ಟ್ರಸ್ಟ್ನಿಂದ ಇವರಿಗೆ ಕಾಂಗ್ರೆಸ್ ನಾಯಕರಿಗೆ ಕರೆ ಕೂಡ ಬಂದಿತ್ತು, ಆಮೇಲೆ ಆಹ್ವಾನ ಪತ್ರಿಕೆ ಕೂಡ ಬಂದಿತ್ತು ಅಯೋಧ್ಯೆಗೆ ಬರಬೇಕು ಅಂತೇಳಿ. ಅಂದರೆ ಯಾವುದೇ ಒಂದು ಪಕ್ಷವನ್ನು, ನಾಯಕರನ್ನು ಅಥವಾ BJP ಕರಿಬೇಕು ಅಥವಾ ಸಿನಿಮಾ ತಾರೆಗಳನ್ನು ಕರಿಬೇಕು ಅಂತ ಏನಿರಲಿಲ್ಲ. ನಾರ್ಮಲಾಗಿ ಎಲ್ಲರನ್ನೂ ಇನ್ವೈಟ್ ಮಾಡುವಂತೆ VIPಗಳನ್ನು, ರಾಜಕೀಯ ಪಕ್ಷದವ್ರನ್ನ ಅವ್ರು ಇನ್ವೈಟ್ ಮಾಡಿದ್ರು. ಆದರೆ ಕಾಂಗ್ರೆಸ್ನವ್ರು ಅವಾಗ ಒಂದು ಮಾತು ಹೇಳಿದರು, ಏನಂದರೆ ನಮಗೆ ಅಯೋಧ್ಯೆಯಲ್ಲಿರುವ ರಾಮ ಅಲ್ಲ, ನಮ್ಮ ರಾಮ ಬೇರೆಯೇ ಇದ್ದಾನೆ. ನಮಗೆ ಸಿದ್ದರಾಮಯ್ಯನವರೇ ರಾಮ ಇದ್ದಂಗೆ, DK ಶಿವಕುಮಾರ್ ಅವರೇ ನಮಗೆ ಶಿವ ಇದ್ದಂಗೆ. ನಮಗೂ ಭಕ್ತಿ ಇದೆ, ನಮಗೂ ಧ್ಯಾನ ಇದೆ, ನಮಗೆ ಏನೇ ಕಷ್ಟ ಬಂದರೂ ನಾವು ಇಲ್ಲೇ ಹೇಳ್ಕೊಂತೀವಿ ಹೊರತು ನಾವು ಅಲ್ಲಿಗೆ ಬರಲ್ಲ ಅಂತ ಸಾಕಷ್ಟು ಬಾರಿ ಅವರು ಹಲವು ನಾಯಕರು ಹೇಳ್ಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಅಂದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ವೀರಪ್ಪ ಮೊಯ್ಲಿಯವರು ಹೇಳೋದು ನಿಜ ಆದರೆ, ಗಮನದಲ್ಲಿಟ್ಕೊಳ್ಳಿ, ವೀರಪ್ಪ ಮೊಯ್ಲಿಯವರು ಹೇಳೋದು ನಿಜ ಆದರೆ, ಮೋದಿ 11 ದಿವಸ ವೃತ್ತವನ್ನು ಮಾಡಿಲ್ಲ ಅನ್ನೋದು ನೀವು ಹೇಳೋದು ನಿಜ ಆದರೆ, ನಿಮ್ಮದೇ ಕಾಂಗ್ರೆಸ್ನಲ್ಲಿದ್ದಂಥ ಈ ದೇಶಕ್ಕಾಗಿ ಹೋರಾಡಿದಂಥ ಮಹಾತ್ಮರೊಬ್ಬರು ಗಾಂಧೀಜಿಯವರು 21 ದಿನ ಉಪವಾಸ ಇದ್ದಿರಲ್ಲ. ಅವರು ಹಾಗಾದರೆ ಉಪವಾಸ ಇದ್ದದ್ದನ್ನು ನಾವು ನಂಬೇಕಾ? ಪಾಠಗಳಲ್ಲಿ ನಾವು ಓದಿದ್ವಪ್ಪ, ನಾವಂತೂ ಗಾಂಧೀಜಿನ ನೋಡಿಲ್ಲ. ನೀವು ಹೇಳೋದು ಸರಿ ಅನಿಸಿದಾದರೆ ಗಾಂಧೀಜಿನೂ ಉಪವಾಸ ಮಾಡಿದ್ದು ಸುಳ್ಳು ಅಂತ ನಂಬೋದ ನಾವು? ಹಾಗಾದರೆ ಜನರು ಅದನ್ನೇ ನಂಬ್ಕೋಬೋದಾ? ನೀವೊಂದು ಉತ್ತಮ ಸ್ಥಾನದಲ್ಲಿದ್ದೀರಾ, ಒಬ್ಬ ಮುತ್ಸದ್ದಿ, ನೀವು ರಾಜಕೀಯ ಹಿರಿಯ ವ್ಯಕ್ತಿಗಳು. ಧರ್ಮದಲ್ಲಿ ರಾಜಕೀಯನ ಯಾವತ್ತೂ ಕೂಡ ಮಾಡಬಾರ್ದು. ರಾಜಕೀಯದಲ್ಲಿ ಧರ್ಮ ಇರಬೇಕು, ಎಷ್ಟಿರಬೇಕು ಅಷ್ಟೇ ಇರಬೇಕು. ಆದರೆ ಧರ್ಮದಲ್ಲಿ ರಾಜಕೀಯವಾಗಿ ಮಾತಾಡುವಾಗ ಅದಕ್ಕೊಂದು ಇಷ್ಟೇ ಅಂತ ಇರುತ್ತೆ ಸ್ವಾಮಿ, ಒಂದು ಚೌಕಟ್ಟು ಅಂತ ಇರುತ್ತೆ, ಆ ಚೌಕಟ್ಟೊಳಗೆ ಮಾತಾಡಬೇಕು. ಅಂದರೆ ವೀರಪ್ಪ ಮೊಯ್ಲಿಯವರಿಂದ ಈ ಟ್ವೀಟಿಂದ ಶುರುವಂಥದ್ದಂಥದ್ದು ಅಲ್ಲಿಗೆ ನಿಲ್ಲಿಲ್ಲ. BJP ಪಕ್ಷದ ಕೇಂದ್ರದ ಮಂತ್ರಿ ಒಬ್ಬರು ಒಂದು ಮಾತು ಹೇಳಿದ್ದಾರೆ, ಸಂಸದರೊಬ್ಬರು ಮಾತು ಹೇಳಿದ್ದಾರೆ. ಲೇಹರ್ ಸಿಂಗ್ ಹೇಳಿದ್ದು, ಮೊಯ್ಲಿಯವರೇ, ರಾಮನಲ್ಲಿ ನಂಬಿಕೆ ಇದ್ದರೆ ನೀವು ಉಪವಾಸ ಮಾಡಿ ಬದುಕಬಹುದು. ಗಾಂಧಿ ಕುಟುಂಬವನ್ನು ಸಂತೋಷಪಡಿಸೋಕ್ಕೆ ನೀವು ಈ ರೀತಿಯ ಹೇಳಿಕೆಯನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ಕುಟುಂಬವನ್ನು ಮೆಚ್ಚಿಸಲು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದಕ್ಕೂ ಚಿಕ್ಕಬಳ್ಳಾಪುರದಿಂದ ನಿಮಗೆ ಟಿಕೆಟ್ ಸಿಗಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ. ಅಂದರೆ ನೀವು ಈ ಬರುವ ಚುನಾವಣೆಗೋಸ್ಕರ ನೀವು ಏನೇ ಗಿಮಿಕ್ ಮಾಡಿದರು, ಏನೇ ಮಾಸ್ಟರ್ ಪ್ಲಾನ್ ಮಾಡಿದರು, ನಿಮಗೆ ಮಾತ್ರ ಚಿಕ್ಕಬಳ್ಳಾಪುರದಿಂದ ಕಾಂಗ್ರೆಸ್ ವತಿಯಿಂದ ನಿಮಗೆ ಯಾವುದೇ ಕೂಡ ಟಿಕೆಟ್ ಸಿಗಲ್ಲ ಅಂತೇಳಿ ಕೇಂದ್ರ BJPಯ ಸಂಸದ ಆದಂಥ ಲೇಹರ್ ಸಿಂಗ್ ಅವರು ಹೇಳಿದ್ದಾರೆ. ಇನ್ನು ಮಹಾನ್ ಬರಹಗಾರನ ಮುಖವಾಡ ಹಾಕ್ಕೊಂಡು ನೀವು ತಿರುಗಾಡೋದು ವೀರಪ್ಪ ಮೊಯ್ಲಿ ಅಂತ ಹೇಳಿದ್ದಾರೆ. ನೀವು ಬರಹಗಾರರಂತೆ ಮುಖವಾಡ ಹಾಕೊಂಡು ಓಡಾಡ್ತಿರಂತೆ ಸಿಕ್ಕಾಪಟ್ಟೆ ನೀವು. ಆಮೇಲೆ ಎಲ್ಲರೂ ತಮ್ಮಂತೆ ನಕಲಿ ಎಂದು ಭಾವಿಸುತ್ತಾರೆ. ಮೊಯ್ಲಿ ಪ್ರಧಾನಿಯನ್ನು ಅನುಮಾನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆ ರಾಮ ಮಂದಿರದ ಶಂಕುಸ್ಥಾಪನೆಗೂ ಮುನ್ನ ಉಪವಾಸ ಕೈಗೊಂಡಿದ್ದರ ಕುರಿತು ದೇಶಕ್ಕೆ ಸತ್ಯ ಆಗೋದು ಅಂತ ಹೇಳಿದ್ದಾರೆ. ಅಂದರೆ ನೀವು ಯಾವುದಕ್ಕೂ ಕ್ಲಿಯರಿಟಿಯನ್ನು ಕೊಡೋದು ಬೇಕಾಗಿಲ್ಲ, ಜನಕ್ಕೆಲ್ಲ ಗೊತ್ತಿದೆ. ಮೋದಿಯವರು 11 ದಿವಸ ವೃತ ಮಾಡಿದರು. ದೇಶದ ಯಾವ್ಯಾವ ರಾಜ್ಯದ ತಮಿಳುನಾಡು, ಕೇರಳ, ಕರ್ನಾಟಕದ ಕೆಲವೊಂದು ಪ್ರಮುಖ ದೇವಸ್ಥಾನಗಳಿಗೆ ಅವರು ಭೇಟಿ ಕೊಟ್ಟಿದ್ದರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ. ಅದೆಲ್ಲ ಜನರಿಗೆ ಗೊತ್ತಿದೆ. ಅಂದರೆ 73 ವರ್ಷದ ಒಬ್ಬ ವ್ಯಕ್ತಿ ಅಂಥ ಬೆಳಗಿನ ಜಾವದಲ್ಲಿ ಚಳಿಯಲ್ಲಿ ಮುಳುಗಿಬಿಟ್ಟು ರಾಮನಿಗಾಗಿ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ಅದು ಅವ್ರ ಭಕ್ತಿ ಕಣ್ರಿ. BJPಯಿಂದ ಅವ್ರೇನು ಮಾಡ್ತಿಲ್ಲ. ರಾಮನ ಮೇಲೆ ಭಕ್ತಿ ಇರೋದಕ್ಕೆ ಮೋದಿಯವರು ಮಾಡಿದ್ದು ಹೊರತು, ಅಥವಾ ನಾನು ಪಕ್ಷದಿಂದ ಮಾಡ್ತಾಯಿದ್ದೀನಿ ಅಥವಾ ನಮ್ಮ ಪಕ್ಷದಿಂದ ನಾವು ದೇವಸ್ಥಾನವನ್ನು ಕಟ್ಟಿಸ್ತೇವೆ ಅಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ನೀವೊಬ್ಬ ಹಿರಿಯ ವ್ಯಕ್ತಿಯಾಗಿ ಈ ರೀತಿ ಹೇಳೋದು ಎಷ್ಟು ಸರಿ ಅನ್ನೋದನ್ನು ಜನರೇ ತೀರ್ಮಾನ ಮಾಡೋಕ್ಕಾಗತ್ತೆ. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಧರ್ಮ ಇರಬೇಕು, ಆದರೆ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಧರ್ಮಗಳನ್ನು ಒಡೆಯುವಂಥ ಕೆಲಸ ಮಾಡಬಾರದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್.